ಕರೆಂಟು ಹೋದ ಟೈಮಲ್ಲಿ ಹುಡುಗ ಇದ್ದ ಮಕ್ಕಳಲ್ಲಿ. ಇಡೀ ಕರ್ನಾಟಕದಲ್ಲಿರುವಂತಹ ಟಾಪೆಸ್ಟ್ ಶೋಗಳನ್ನ ಗೆದ್ಕೊಂಡು ಬಂದವರು ನೀವು. 32 ದೇಶ ನೋಡಿದೀನಿ, ಬಟ್ ಬೇರೆಯವ್ರ ದುಡ್ಡಲ್ಲಿ ದೇಶ ನೋಡೋ ಮಜಾನೇ ಬೇರೆ. ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಮೊದಲನೇ ಎಪಿಸೋಡ್ನ ಮೊದಲನೇ ಕಂಟೆಸ್ಟೆಂಟು ಹಾಗೂ ಆ ಸೀಸನ್ನ ಮೊದಲನೇ ವಿನ್ನರ್ ನಾನೇ. ಸೊ ಇನ್ಸ್ಪಿರೇಷನ್ ಆ್ಯಕ್ಚುಲಿ ನನ್ನಲ್ಲಿ ಅದು ಈ ಟ್ಯಾಕ್ಸಿಗಳ ಹಿಂದೆ ಬರ್ಕೊಂಡಿರ್ತಾರೆ ಗೊತ್ತಾ, ಹಿತಶತ್ರುಗಳ ಆಶೀರ್ವಾದ ಅಂತ. ಹಂಗೆ ನನ್ನ ಲೈಫು ಹಿತಶತ್ರುಗಳ ಆಶೀರ್ವಾದ. ಕರೆಂಟು ಹಲೋ, I am one and only cycle Basia. You watching Raj Music Channel. All my viewers wish you happy New Year. ಈ ಒಂದು ಶುಭ ದಿನದಂದು ನಮ್ಮ ಜೊತೆ ಒಬ್ರು ಅದ್ಭುತವಾದಂತಹ ಗಾಯಕಿ ಎಸ್ ಸಿಂಚನಾ ದೀಕ್ಷಿತ್ ಅವ್ರಿಗೆ ಮೊದಲನೇದಾಗಿ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಟು ಯು ಟು. ಅಯ್ಯೋ ಅಮ್ಮ, ಅಯ್ಯಯ್ಯೋ ಈ ಸಿಂಗರ್ಸ್ ಅದು ಹಿಂಗಪ್ಪ ಹಾಡು ಹಾಡಿದ್ರೆ, ಅಯ್ಯೋ ಒಂದು ಲೈನ್ ಹಾಡಕ್ಕೆ ಹೋಗ್ಬಿಟ್ಟು ನನ್ನ ಗಂಟ್ಲೆ ಎಲ್ಲ ನಂಗೆ ಆಗೋಗಿತ್ತು. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ ಅಮಿತ್. ಸಿಂಚನ ದೀಕ್ಷಿತ್ ಅವರಿಗೆ ಇಡೀ ಕರ್ನಾಟಕದ ಪರವಾಗಿ, ಇಡೀ ಭಾರತದ ಪರವಾಗಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಹಾಗೂ ರಾಜ್ ಮ್ಯೂಸಿಕ್ ಚಾನಲ್ನ ಎಲ್ಲ ವ್ಯೂವರ್ಸ್ಗೂ ಹ್ಯಾಪಿ 2026. ಯಾ ನಾನು ಸಿಂಗರ್ ಬರ್ತಾರಲ್ವಾ, ನಾನು ಸ್ವಲ್ಪ ಅವ್ರನ್ನ ಇಂಪ್ರೆಸ್ ಮಾಡೋಣ ಅಂದ್ಕೊಂಡು ಆಡೋಕ್ಕೆ ಟ್ರೈ ಮಾಡಿದೆ. ಆದರೆ ಯಾಕೋ ನನ್ನ ವಾಯ್ಸು ಒಂದು ಲೆವೆಲ್ಗಿತ್ತ. ಆ್ಯಕ್ಚುಲಿ ಏನು ಗೊತ್ತಾ, ಸಿಂಗರ್ ಆಗಬೇಕಂದ್ರೆ ವಾಯ್ಸ್ ಬೇಡ, ಆಟೋ ಟ್ಯೂನ್ ಯೂಸ್ ಮಾಡ್ಕೊಂಡು ನೀವು ಸಿಂಗರ್ ಆಗ್ಬೋದು. ಈಗ ಅಷ್ಟು ಈಸಿ ಇದೆ. ಓಹ್ ಹಂಗೆ. ಅಲ್ಲ, ನನ್ನ ವಾಯ್ಸ್ನ ಆಟೋ ಟ್ಯೂನಲ್ಲಿ ಮಾಡಿ ಕೇಳ್ಸೋಕ್ಕೆ ನಿಮಗೆ ಆಗಲ್ಲ, ಲೈವಲ್ಲಿ ಇದ್ದೀನಲ್ಲ. ಈ ವಾಯ್ಸು ನಿಮಗೆ ಓಕೆನಾ? ಓಕೆ, ನೆಕ್ಸ್ಟ್ ಶೋ ನೀವೇ ಫಿಕ್ಸ್. ಆ್ಯಂಕರು ನೀವೇ, ಸಿಂಗರು ನೀವೇ. ಬೇಡ ಆಮೇಲೆ ಗಂಟ್ಲು ಕಟ್ಗಿಟ್ಕೊಂಡ್ಬಿಟ್ಟು ಮಾತಾಡೋಕ್ಕಾಗದೆ ಹೋದರೆ ಕಷ್ಟ. ಓಕೆ, ಹೆಂಗಿದೆ ಲೈಫ್ ಮೇಡಮ್? ಸೂಪರ್ ಆಗಿದೆ. ಹ್ಯಾಪಿ 2026 ಆಗಿದೆ. ಸೊ ಈ ವರ್ಷ ಡಯಟ್ ಗೇಟ್ ಎಲ್ಲ ರೆಸಲ್ಯೂಷನ್ ನಾವು ಮಾಡಲ್ಲ. ನೀವು ನೋಡ್ರೆ ಬಟ್ ಹೆಂಗೆ ಎಕ್ಸಾಕ್ಟ್ಲಿ ಹೆಂಗೆ ಅಂದರೆ ಶರೀರ ಶಾರೀರ ಎರಡು ತುಂಬ ಮುಖ್ಯ. ಸೊ ಹೆಲ್ದಿ ಆಗಿರಬೇಕು, ಮ್ಯೂಸಿಕಲಿ ಸೂಪರ್ ಸಕ್ಸಸ್ಫುಲ್ ಆಗಿರಬೇಕು, ಬೇರೆಯವ್ರಿಗೆ ನನ್ನಿಂದ ಉಪಕಾರ ಆಗಬೇಕು. ನಿಮ್ಮ ಧ್ವನಿ ಬೇರೆಯವ್ರಿಗೆ ಮಜಾ ಕೊಡ್ಬೇಕಾದ್ರೆ ನಿಮ್ಮ ದೇಹಕ್ಕೆ ಏನು ಬೇಕೋ ಅದನ್ನ ನೀವು ಕೊಡ್ಲೇಬೇಕು ಅಲ್ವಾ? ಯಾಕೆ ಅದನ್ನೆಲ್ಲ ಕಟ್ ಮಾಡ್ಬಿಟ್ಟು ಪಾಪ ಆಮೇಲೆ ವಾಯ್ಸ್ಗೆ ತೊಂದರೆ ಆಗ್ಬಿಟ್ರೆ ಇದು ಯಾಕೋ ನನ್ನ ಬಾಡಿದಲ್ವಲ್ಲ, ಇದು ಏನೋ ನನಗೆ ಬೇಕಾಗಿರೋ ಸಿಗ್ತಲ್ಲ ಅಂತ ವಾಯ್ಸ್ ಚೇಂಜ್ ಆಗೋದ್ರೆ ಹೌದು ಆಗುತ್ತೆ ಅಲ್ವಾ? ಖಂಡಿತ ಆಗುತ್ತೆ, ನನಗೆ ಗೊತ್ತು. ಅದಕ್ಕೆ ಏನು ಮಾಡಕ್ಕೆ ಹೋಗ್ಬಿಡಿ, ಹಿಂಗೆ ಇರಿ. ನೀವು ಹಿಂಗೆ ಇದ್ರೇ ನಮಗೆ ಖುಷಿ. ದೇವ್ರ ಹತ್ರ ನಾನು ಕೇಳ್ಕೊಳ್ಳೋದು ಒಂದೇ, ಏನು ಹೇಳಿ, ಏನು ಈ ಟೈಮಲ್ಲಿ ಕರೆಂಟ್ ಹೋಗ್ಬಾರ್ದು ಅಂತ. ಅಯ್ಯಪ್ಪ ರಾಮ, ಹೋಗಲ್ಲ ರೀ ಕರೆಂಟು. ಯಾಕೆಂದ್ರೆ ಆ ರೀತಿ ಸಾಂಗ್ ಆಡಿದಾರಲ್ಲ, ಕರೆಂಟ್ ಹೋದ ಟೈಮಲ್ಲಿ ಅಂತ. ಇಲ್ಲೇನಾದ್ರೂ ಈ ಟೈಮಲ್ಲಿ ಕರೆಂಟ್ ಹೋಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ಆ ಸಾಂಗ್ನ ಎಲ್ಲರೂ ಕೇಳಿ ಮಜಾ ಮಾಡಿರ್ತೀರಿ. ಈಗ ನಮ್ಮ ಒಂದು ಈ ನ್ಯೂ ಇಯರ್ನ ಸೂಪರಾಗಿ ನಾವು ಶುರು ಮಾಡಾಯಿತು. ಈಗ ಈ ಕಾರ್ಯಕ್ರಮನ ಸೂಪರಾಗಿ ಶುರು ಮಾಡಬೇಕು. ನನ್ನ ಸಾಂಗ್ನ ಕೇಳಿ ಎಲ್ಲ ಜನ ನನ್ನ ಫ್ಯಾನ್ಸ್ ಆಗಿದ್ದಾರೆ. ಆಲ್ರೆಡಿ ನಿಮ್ಮ ಫ್ಯಾನ್ಸ್ ಆಗಿರೋ ನಿಮ್ಮ ಫ್ಯಾನ್ಸ್ಗಳಿಗೆ ಈಗ ನೀವು ಒಂದು ಸೂಪರ್ ಆಗಿರೋ ಸಾಂಗ್ ಮುಖಾಂತರ ಕಾರ್ಯಕ್ರಮನ ಶುರು ಮಾಡಿ. ನನಗೆ ಆಕ್ಚುಲಿ ಕಾಂಪ್ಲೆಕ್ಸ್ ಆಗ್ತಾ ಇದೆ, ಎಷ್ಟು ಚೆನ್ನಾಗಿ ಆಡ್ಬಿಟ್ಟಿದ್ದೀರಾ, ನಿಮ್ಗಿಂತ ಚೆನ್ನಾಗಿ ನಾನು ಹಿಂಗಾಡ್ಲಿ ಅಂತ. ಇರಲಿ, ಪರವಾಗಿಲ್ಲ, ಅಷ್ಟೆಲ್ಲ ಹೊಗಳ್ಬೇಡಿ, ನಂಗೆ ನಾಚಿಕೆ ಆಗುತ್ತೆ. ಅವ್ರು ಅದನ್ನೇ ಹೇಳಿದ್ರು ಹಾಡು ಕರೆಂಟ್, ಬಟ್ ಕರೆಂಟ್ ಹೋಗಲ್ಲ ಅನ್ನೋದು ನಾನು ತೋರಿಸ್ತೀನಿ ಹಾಡ್ಬಿಟ್ಟು. ಹೌದಾ? ಓಕೆ, ಕರೆಂಟ್ ಬರಬೇಕು ಎಲ್ಲರ ಮೈಯಲ್ಲೂ. ರೆಡಿ. ಕರೆಂಟ್ ಹೋದ ಟೈಮಲ್ಲಿ ಅಮಿತ್ತಿದ್ದ ಮಗ್ಲಲಿ, ಕರೆಂಟ್ ಹೋದ ಟೈಮಲ್ಲಿ ಅಮಿತ್ತಿದ್ದ ಮಗ್ಲಲಿ, ಮನಸ್ಸಲ್ಲೊಂದು ಪ್ರಶ್ನೆ ಹುಟ್ಟು, ಹೆಂಗ್ ಹ್ಯಾಂಡ್ಸಮ್ ರೀ ನೀವು, ಏನ್ ಮಾಡ್ಲಿ ಶಿವನೇ, ಏನ್ ಮಾಡ್ಲಿ ಅಮಿತ್, ಏನ್ ಮಾಡ್ಲಿ. ನಂಗೆ ತುಂಬ ಬೇಜಾರಾಗೋಯ್ತು. ನಾನು ಎದ್ದು ನಿಂತ್ಕೊಂಡ್ಬಿಟ್ಟು ಯಾವ ರೇಂಜ್ಗೆ ಸ್ಟೆಪ್ ಆಗ್ತಾ ಇದ್ದೀನಿ. ಆದರೆ ನೀವು ಮತ್ತೆ ನಿಮ್ಮ ವಾಯ್ಸು ಚೆನ್ನಾಗಿದೆ ಅನ್ಕೊಂಡು ನಮ್ಮ ಕ್ಯಾಮ್ರಾಮನ್ನು ನಿಮ್ಮ ಮೇಲೆ ಕ್ಯಾಮ್ರಾ ಇಟ್ಟಿರೋದನ್ನ ವೈಡ್ ಕ್ಯಾಮ್ರಾ ಪಂಚೆ ಮಾಡಲಿಲ್ಲ. ನಾನು ನೋಡಿದೆ, ಲೈಟ್ ಕಾಣಿಸ್ಲಿಲ್ಲ. ಐ ಆಮ್ ವೆರಿ ಹರ್ಟಿಯಾ. ಮಾಡೋಣ ಈ ಸಲ. ಯಾರಾದ್ರೂ ಕ್ಲೋಸ್ ಗೀಸ್ ಹಾಕೊಂಡ್ರೆ ಸರಿಗಿರಲ್ಲ. ಓನ್ಲಿ ವೈಡ್ ಕ್ಯಾಮ್ರಾ, ಕ್ಲೋಸ್ ಬೇಡ, ವೈಡ್ ಇಬ್ರು ಇರ್ಲಿ. ಆಡ್ತಿರೋರು ನೀವು, ಕುಂತಿರೋರು ನಾವು. ರೆಡಿ ಟೇಕಂತೆ ಹಂಗಾಗಿ ಉಳ್ಕೊಂಡ್ರೆ ಇಲ್ಲ ಅಂದಿದ್ರೆ. ಓಕೆ, ರೆಡಿ. ಕರೆಂಟ್ ಹೋದ ಟೈಮಲ್ಲಿ ಅಮಿತ್ತಿದ್ದ ಮಗ್ಲಲಿ,
ಕರೆಂಟು ಹೋದ ಟೈಮಲ್ಲಿ ಮೆತ್ತಿದ್ದ ಮಗ್ಲಲ್ಲಿ ಮನಸ್ಸಲ್ಲೊಂದು ಪ್ರಶ್ನೆ ಹುತ್ತು, ಹೆಂಗ್ ಹ್ಯಾಂಡ್ಸಮ್ ರೀ, ಏನ್ ಮಾಡ್ಲಿ ಮೆತ್ತಿ, ಏನ್ ಮಾಡ್ಲಿ ಶಿವನೇ, ಏನ್ ಮಾಡ್ಲಿ. ಇವ್ರು ಯಾರೋ ಒಬ್ರು ಅವತ್ತಿಂದ ಹೌದು ಹುಲಿಯ ಅಂತ ಇದ್ದಾರೆ. ನಮ್ಮ ಶ್ಯಾಮ್ಸ್ ಅವರು 500 ರೂಪಾಯಿ ಕೊಟ್ಬಿಟ್ಟು ಕರ್ಕೊಂಡ್ಬಂದವ್ರು, ಅವತ್ತಿಂದ ಇವತ್ತಿನವರೆಗೂ ಹೋಗೇ ಇಲ್ಲ. ಓಕೆ, ನಿಜವಾಗ್ಲೂ ತುಂಬಾ ನನಗೆ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ಇಡೀ ಕರ್ನಾಟಕದಲ್ಲಿರುವಂತಹ ಟಾಪೆಸ್ಟ್ ಶೋಗಳನ್ನ ಗೆದ್ಕೊಂಡು ಬಂದವರು ನೀವು. ಎಂತೆಂಥ ದೊಡ್ಡ ದೊಡ್ಡ ಶೋನ ಗೆದ್ದಿದ್ರಿ. ಎದೆ ತುಂಬಿ ಆಡುವೆನು ಅಪ್ಪ, ಅಲ್ಲಿಂದ ಶುರು ಮಾಡ್ಕೊಂಡ್ಬಿಟ್ರೆ ಹೌದು ಹೌದು, ಇದು ಯಾವುದೋ ಹೆಣ್ಣು ಬೆಕ್ಕಿದು ಹೋಗ ಆ ಕಡೆಗೆ. ಓಕೆ, ಹೇಳಿ ಮೇಡಮ್, ಎದೆ ತುಂಬಿ ಆಡುವೆನು ಆ ಒಂದು ಎಕ್ಸ್ಪೀರಿಯೆನ್ಸು, ಆ ದಿನಗಳು ಹೆಂಗಿತ್ತು? ಈ 26 ಇಂದ ಎಷ್ಟು ಇಯರ್ ಬ್ಯಾಕ್ ನಾವು ಅಲ್ಲಿಗೆ ಹೋಗ್ಬೇಕು? ಎಷ್ಟು ಇಯರ್ ಬ್ಯಾಕ್ ಅಂದರೆ 23 ಇಯರ್ಸ್ ಬ್ಯಾಕ್ ಹೋಗ್ಬೇಕು. ಯಾಕಂದರೆ ಎದೆ ತುಂಬಿ ಹಾಡುವೇನು ಅನ್ವೇಷಣೆ ಅಂತ ಶುರು ಮಾಡಿದ್ರು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ಬಟ್ ನನಗೆ ಅನ್ವೇಷಣೆ ಸೆಲೆಕ್ಷನ್ ಆದಾಗ ನಾನು ಸೆಕೆಂಡ್ PUC CET ಎಕ್ಸಾಮ್ ಇತ್ತು. ಸೊ ಅವ್ರೇನದು ನೆಕ್ಸ್ಟ್ ಸೀಸನ್ಗೆ ನಿಮ್ಮನ್ನು ತಗೊಳ್ತೀವಿ ಅಂತ ಹೇಳಿ ಇಟ್ ವಾಸ್ ಸಾರ್ಟೆಡ್. ಕರೆಕ್ಟಾಗಿ ನನ್ನ ಗುಡ್ ಲಕ್ಗೆ ನೆಕ್ಸ್ಟ್ ಸೀಸನ್ ಅಂತ ಶುರುವಾಗಿದ್ದು ಕಾಂಪಿಟೇಷನ್ ಅಂತ. ಸೊ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದ ಮೊದಲನೇ ಎಪಿಸೋಡ್ನ ಮೊದಲನೇ ಕಂಟೆಸ್ಟೆಂಟು ಹಾಗೂ ಆ ಸೀಸನ್ನ ಮೊದಲನೇ ವಿನ್ನರ್ ನಾನೇ. ನಾನು ಹಾಡಿದಂಥ ಹಾಡು ಯಾವ್ದು ಗೊತ್ತಾ? ಬಿಸಿಲು ಹೊಡೆಯೋ ಮುಂಚೆ ಹೇಳಿ. ತೆರೆದಿದೆ ಮನೆ ಓ ಬಾತಿಥಿ, ಹೊಸ ವರುಷದ ಹೊಸ ಗಾಳಿಯ, ಹೊಸ ಬಾಳನು ತಾ ಅತಿಥಿ, ಹೊಸ ಬಾಳನು ತಾ ಅತಿಥಿ. ಅದ್ಭುತವಾಗಿರೋ ಒಂದು ಕಂಠಸಿರಿ. ನಿಮ್ಮ ಕಂಠಸಿರಿಗೆ ಮನಸ್ಸೋತೆ. ಆದರೆ ಏನು ಮಾಡೋಣ, ನನಗೊಂದು ಬಾಳ್ನ ನಿಮ್ಮ ಕಡೆಯಿಂದ ಈಸ್ಕೊಳ್ಳೋಣ ಅಂದರೆ ಆಲ್ರೆಡಿ ಬೇರೆಯವ್ರಿಗೆ ಬಾಳ್ ಕೊಟ್ಬಿಟ್ಟಿದ್ದೆ. ಇರಲಿ ಓಕೆ, ಪರವಾಗಿಲ್ಲ. ಈಗ ಅತಿಥಿನ ಇನ್ವೈಟ್ ಮಾಡಿದ್ರಿ, ನೀವು ನಮ್ಮ ಕಾರ್ಯಕ್ರಮದ ಅತಿಥಿ. ಈಗ ಸದ್ಯಕ್ಕೆ ಅಲ್ಲ ಮೇಡಮ್, ಧಾರವಾಡದವರು ಅಂದ್ರಿ, ನನಗೊಂದು ಪೇಡ ತಂದಿಲ್ವಲ್ಲ ನೀವು? ಅಲ್ವಾ, ಹೊಸ ವರ್ಷಕ್ಕೆ ನೀವು ಸ್ವಲ್ಪ ಡಯಟ್ ಮಾಡಲಿ ಅಂತ. ಅಯ್ಯೋ, ಇದು ಒಳ್ಳೆ ಚೆನ್ನಾಗಿದೆ. ಅವ್ರು ಮಾತ್ರ ಡಯಟ್ ಇಲ್ಲ, ನಮಗೆಲ್ಲ ಡಯಟ್. ನಾನು ಮಾಡಿದ್ರೆ ನೀವು ಮಾಡಲಿ ಅಂತ. ಹಂಗೆ ನೀವೇನು ಮಾಡಲ್ವೋ ಅದನ್ನ ನಮ್ಮ ಕಡೆಯಿಂದ ಮಾಡಿಸ್ತೀರಿ. ಹಂಗೆ ನಾನು ಮಾಡೋದಿರಲ್ಲ, ಇವ್ರ ಕಡೆ ಮಾಡಿಸ್ಬೇಕು. ಹಂಗಾರೆ ನೀವು ಇಷ್ಟು ಹ್ಯಾಂಡ್ಸಮ್ ಆಗಿದ್ದೀರಾ, ಫಿಟ್ ಆಗಿದ್ದೀರಾ, ಆ್ಯಂಡ್ ಸಣ್ಣ ಆಗಬೇಕು ಅಂತ ಡಯಟ್ ಮಾಡಬೇಕಲ್ಲ, ಗಟ್ಟಿಯಾಗಿರ್ಬೇಕು ಅಂತ ಡಯಟ್ ಮಾಡಬೇಕು. ಅಂದರೆ ನಾನು ಗಟ್ಟಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ ನಾನೇನು ಹೇಳ್ತಾ ಇಲ್ಲ. ಪೇಡ ತಿನ್ನಕ್ಕೆ ಇನ್ನೂ ಗಟ್ಟಿಯಾಗಿರಿ. ಹಂಗೆ ಓಕೆ, ಸೂಪರ್. ಏನಪ್ಪ, ನಿಮ್ಮ ಅರ್ಕೆಯಿಂದ ಹಂಗೆ ಆಗಲಿ, ಗಟ್ಟಿ ಮುಟ್ಟಾಗಿ ನಾನು ಇರಲಿ, ಗಟ್ಟಿ ಆಗ್ತೀನಿ. ಓಕೆ ಓಕೆ, ನೆಕ್ಸ್ಟ್ ಟೈಮ್ ಧಾರವಾಡ ಪೇಡ ಮಿಸ್ ಮಾಡಿ. ಎಸ್, ಡೆಫಿನೆಟ್ಲಿ. ಓಕೆ, ಅವಾಗಲೇ ಏನೋ ಕೇಳಪಟ್ಟೆ, ಮಾತೆತ್ತಿದರೆ ಬರೀ ಫಾರಿನ್ ಟೂರೇ ಅಂತಲ್ಲ, ಏನು ಸಮಾಚಾರ? ನಾನು ಒಂದು ಟೈಮಲ್ಲಿ ಹೆಂಗಿತ್ತು ಅಂದರೆ, ನನಗೆ ಎಲ್ಲರೂ ನೀನು ಇಂಡಿಯಾಲಿದೆಯಾ ಹೊರಗಿದೆಯಾ ಅಂತ ಮಾತಾಡೋರು. ಹೆಲೋ ಹೆಂಗಿದೆಯಾ ಅಂತ ಯಾರು ಕೇಳ್ತಾ ಇರಲಿಲ್ಲ. ಐ ವಾಸ್ ವೆರಿ ಲಕ್ಕಿ. 6 ಕಾಂಟಿನೆಂಟ್ ನಾನು ಸುತ್ತಿದ್ದೀನಿ, 32 ದೇಶ ನೋಡಿದ್ದೀನಿ. ಬಟ್ ಬೇರೆಯವ್ರ ದುಡ್ಡಲ್ಲಿ ದೇಶ ನೋಡೋ ಮಜಾನೇ ಬೇರೆ ಅಲ್ವಾ? ಈಗ ನಿಮ್ಮ ದುಡ್ಡಲ್ಲಿ ಹೋಗ್ಬೇಕು ಅನಿಸ್ತಾ ಇದೆಯಲ್ಲ? ನನ್ನ ದುಡ್ಡಲ್ಲ, ನನ್ನ ಮೇಲೆ ಏನು ₹1 ಖರ್ಚು ಮಾಡ್ಕೊಳ್ಳಲ್ಲ ನಾನು. ಅಲ್ಲ, ನನಗೆ ನಿಮ್ಮ ದುಡ್ಡಲ್ಲಿ ಅಂತ ನಾನು ಅಂತಿದ್ದು. ಇಲ್ಲ, ಮಾಡೋಣ. ನಾವು ಹೇಳಿದ್ವಲ್ಲ, ಈಗ ನೀವೇ ಸಿಂಗರ್, ನೀವೇ ಇದು ಅಂತ. ನಮ್ಮ ನೆಕ್ಸ್ಟ್ ಶೋ ಇಂಟರ್ನ್ಯಾಷನಲ್ ಅಂದ್ರೆ ನೀವೇ ಸಿಂಗರ್, ನೀವೇ ಆಂಕರ್. ಖಂಡಿತವಾಗ್ಲೂ ಕರ್ಕೊಂಡು ಹೋಗ್ಬೇಕು. ಸುಮ್ಮನೆ ಕಾಗಿ ಆರಿಸ್ಬಿಟ್ಟಿರೋ ಪಾಸ್ಪೋರ್ಟ್ನ 10 ವರ್ಷದಿಂದ ಮಾತ್ರ ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಸೀಲು ಗೊತ್ತಿಲ್ಲ ನಂದು. ಇನ್ನು 6 ತಿಂಗಳು ಬಿಟ್ಟರೆ ಅದನ್ನ ರಿನ್ಯೂವಲ್ ಮಾಡಿಸ್ಬೇಕು ನಾನು. ಇಲ್ಲ, ಅದ್ರ ಮುಂಚೆ ಆಗೋಣ. ಓಕೆ. ಸೊ ನಮಗೆ ಇಂಟರ್ನ್ಯಾಷನಲ್ ಟೂರ್ಸ್, ಯಾಕಂದರೆ ನಾನು ಸಾರೆಗಾಮ ಹಿಂದಿ ಗೆದ್ದಾಗ ನನಗೆ ಏಮ್ ಇದ್ದಿದ್ದು ಬರೀ ಹಿಂದಿ ಅಲ್ಲ, ಬರೀ ಕನ್ನಡ ಅಲ್ಲ, ಎಷ್ಟು ಭಾಷೆ ಆಗುತ್ತೆ ಕಲಿತು ಇಂಡಿಯಾನ ವರ್ಲ್ಡ್ ಮ್ಯಾಪಲ್ಲಿ ನಾನು ಒಂದು ಫ್ಲ್ಯಾಗ್ ಹಾಕಬೇಕು ಅಂತ ಒಂದು ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಸೊ ಹಾಗಾಗಿ ನನ್ನ ಸಾರೆಗಮ ಫೈನಲ್ ಆಗಿದ್ದು ದುಬೈಯಲ್ಲಿ, ಆಮೇಲೆ US ಟೂರು, ಆಮೇಲೆ ಕ್ಯಾರಿಬಿಯನ್ ಐಲ್ಯಾಂಡ್ಸ್, ಸೌತ್ ಅಮೇರಿಕಾ. ಸೊ ಇದೆಲ್ಲ ಥ್ರೂ ಕಾನ್ಸರ್ಟ್ಸ್ ಆಸ್ ಅ ಸೋಲೋ ಆರ್ಟಿಸ್ಟೇ ಹೋಗಿದ್ದು. ಖುಷಿ ಕೊಡ್ತಾ ಇದ್ದಿದ್ದು ಏನು ಅಂದರೆ, ನೀವು ಹೇಳಿದ್ರಲ್ಲ ಮಾತಿರ್ತಾರೆ ಇಂಟರ್ನ್ಯಾಷನಲ್ ಅಂತ, ನನಗೆ ಲಕ್ ಇದ್ದಿದ್ದು ನಾವು ಸೋಷಿಯಲ್ ಮೀಡಿಯಾ ಇಲ್ದಿರೋ ಟೈಮಲ್ಲಿ ಬಂದ್ವಿ. ಆ್ಯಂಡ್ ನಾವು ಪೀಕಲ್ಲಿದ್ದಾಗ ಸೋಷಿಯಲ್ ಮೀಡಿಯಾ ಬಂತು. ಸೊ ಅವಾಗ ಈ ಪೇಯ್ಡ್ ಮೀಡಿಯಾ ಎಲ್ಲ ಇರಲಿಲ್ಲ, ಎಲ್ಲ ಆರ್ಗ್ಯಾನಿಕ್ ಆಗಿ ಬೆಳೀತಾ ಇತ್ತು. ಅಡ್ವಾಂಟೇಜ್ ಏನಾಯಿತು ಅಂದರೆ, ಈ ಫಾರಿನರ್ಸು ಹುಟ್ಟಿದರೆ ಕಲಿತು ನುಡಿಸೋ ಮಜಾ ಇದೆಯಲ್ಲ, ಆ ಒಂದು ಜರ್ನಿನೇ ನಂದು ಮೋಸ್ಟ್ ಸ್ಪೆಷಲ್ ಜರ್ನಿ ಲೈಫ್ದು. ಸೊ ಫಾರಿನರ್ಸ್ ಪ್ಲೇಯಿಂಗ್ ಇಂಡಿಯನ್ ಮ್ಯೂಸಿಕ್. ಸೊ ಅದರಿಂದ ನನಗೆ ತುಂಬ ಕೊಲಾಬ್ರೇಷನ್ಸ್ ನಾನು ಮಾಡಿದೆ. ಬಟ್ ಏನೋ 30ಕ್ಕೂ ಜಾಸ್ತಿ ದೇಶಗಳನ್ನ ಸುತ್ತಾಡ್ಬಿಟ್ಟಿದ್ದೀರಿ ನೀವು. ಆಲ್ಮೋಸ್ಟ್ ಈ ಥರ ನ್ಯೂ ಇಯರ್ ಸೆಲೆಬ್ರೇಷನ್ ಎಲ್ಲ ಅಲ್ಲೇ ಮಾಡ್ತಿರ್ತೀರಾ ಅಲ್ವಾ? ಇಲ್ಲ, ನನಗೆ ನ್ಯೂ ಇಯರ್ ಸೆಲೆಬ್ರೇಷನ್ ಇಂಡಿಯಾಲೇ ಮಾಡೋದು. ಹೌದಾ? ಯಾವತ್ತಿದ್ರು ಇಂಡಿಯಾಲೇ ಮಾಡೋದು. ಪಕ್ಕ ಅಗ್ರಿಮೆಂಟ್ ಅದು. ಹೌದು. ನನಗೆ
ವರ್ಷದ ಕೊನೆ ದಿನ ಇಂಡಿಯಾಲಿ ಇರಬೇಕು, ವರ್ಷದ ಸ್ಟಾರ್ಟಿಂಗ್ ದಿನಾನು ಇಂಡಿಯಾಲೇ ಇರಬೇಕು, ಫ್ಯಾಮಿಲಿ ಜೊತೆನೇ ಇರಬೇಕು ಅಂತ ಒಂದು ನನ್ನ ಆಸೆ. ಓಕೆ, ಚಿಕ್ಕ ವಯಸ್ಸಿನಿಂದ ಆಸೆ ಕನಸು ಚಿಗುರುತ್ತು ಅಂತಂದ್ರೆ ಸೊ ಅದಕ್ಕೆ ಸ್ಫೂರ್ತಿ ಯಾರು? ಸ್ಫೂರ್ತಿ ನಿಜ ಹೇಳಬೇಕು ಅಂದರೆ ಹಲವಾರು ಗಣ್ಯರು ನನ್ನ ಅಂತರದವ್ರು ಇರ್ತಾರೆ, ನಂಗೆ ಇರ್ತಾರೆ. ಬಟ್ ಹಲವಾರು ಗಣ್ಯರು ಅಂದರೆ ನನಗೆ ಲೈಫಲ್ಲಿ ನನ್ನ ಲೈಫ್ ಬೆಸ್ಟ್ ಮೂಮೆಂಟ್ಸ್ ಅಂದರೆ SP ಸರ್ ಜೊತೆ ಶೋಸ್ ಮಾಡಿರೋ ದಿನಗಳು. ಅವರಿಂದ ನಂಗೆ ಕಲಿಯೋಕ್ಕೆ ತುಂಬ ಸಿಕ್ತು. ಪ್ರೊಫೆಷನಲಿಸಮ್ ಇರ್ಬೋದು, ಎಸ್ಪೆಷಲಿ ಬ್ಯಾಕ್ ಸ್ಟೇಜ್ ಬಿಹೇವಿಯರು, ಅವರಿಂದ ನಾನು ತುಂಬ ಕಲಿತೆ. ಆಶಾ ಭೋಸ್ಲೆ ಮೇಡಮ್ ಜೊತೆ ನನಗೆ ವರ್ಕ್ ಮಾಡೋ ಅವಕಾಶ ಸಿಕ್ತು. ಸೊ ಅವರಿಂದ ನಾನು ಸುಮಾರು ಕಲಿತೆ. ಶಂಕರ್ ಮಹಾದೇವನ್ ಅವರು, OP ನಯ್ಯರ್ ಅವರೆಲ್ಲ ಈಗ ತೀರ್ಕೊಂಡಿದ್ದು ಇಲ್ವೇ ಇಲ್ಲ ಈಗ. ಅಂಥ ಲೆಜೆಂಡ್ಸ್, ಕಲ್ಯಾಣ್ಜಿ ಆನಂದ್ಜಿ, ಆಮೇಲೆ ನಮ್ಮ ರಾಜನಾಗೇಂದ್ರ ಅವರು, ರಾಜನ್ ಸರು. ಸೊ ನನಗೆ ತುಂಬ ಗಣ್ಯರಿಂದ ಕಲಿಯುವಂಥ ಅವಕಾಶ ಸಿಕ್ತು. ಆ್ಯಂಡ್ ನಾವು ಕಲಿಯೋ ಟೈಮಲ್ಲಿ ಕಾಂಪಿಟೇಷನ್ ಅನ್ನೋ ಫೀಲಿಂಗ್ ಇರಲಿಲ್ಲ. ನಾವು ಬೇರೆಯವರಿಂದ ಕಾನ್ಸರ್ಟ್ ಅಟೆಂಡ್ ಮಾಡಿ ಕಲಿಯೋಂಥ ಜಾಸ್ತಿ ಇತ್ತು. ಸೊ ಇನ್ಸ್ಪಿರೇಷನ್ ಆ್ಯಕ್ಚುಲಿ ನನ್ನಲ್ಲಿ ಅದು ಈ ಟ್ಯಾಕ್ಸಿಗಳ ಹಿಂದೆ ಬರ್ಕೊಂಡಿರ್ತಾರೆ ಗೊತ್ತಾ, ಹಿತಶತ್ರುಗಳ ಆಶೀರ್ವಾದ ಅಂತ. ಹಂಗೆ ನನ್ನ ಲೈಫು ಹಿತಶತ್ರುಗಳ ಆಶೀರ್ವಾದ. ಅಂಥವ್ರು ಇರಬೇಕು, ನಾವು ಬೆಳಿಬೇಕು ಅಂದ್ರೆ ಹಿಂದೆಯಿಂದ ತಳ್ಳೋರು ಇರಬೇಕು. ಹೌದು, ಅವಾಗಲೇ ಮುಂದಕ್ಕೆ ನಾವು ಹಿಂಗೆ ತಳ್ದವರು ಇದ್ದಾರೆ, ಹಿಂಗೆ ತಳ್ದವರು ಇದ್ದಾರೆ. ಸೊ ಲೈಫಲ್ಲಿ ನಿಮ್ಮ ಥರ ಗ್ರಿಪ್ಪಾಗಿ ನಿಂತ್ಕೋಬೇಕು, ಅಷ್ಟೇ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೆ ಇನ್ಸ್ಪಿರೇಷನ್ ನನ್ನ ಫ್ಯಾಮಿಲಿನೇ. ಸೂಪರ್, ಖಂಡಿತವಾಗ್ಲೂ ಒಳ್ಳೆ ಫ್ಯಾಮಿಲಿನ ಪಡ್ಕೊಂಡಿದ್ದೀರಿ. ಓಕೆ, ಹಂಗೆ ಒಬ್ಬರು ಜೀವನಕ್ಕೆ ಬಾಳ್ನ ಕೊಟ್ಬಿಟ್ಟಿದ್ದೀರಾ. ಅದು ಹೆಂಗೆ ಕೊಟ್ರಿ? ಅಂದರೆ ಮನೆಯವರೆಲ್ಲ ಸೇರಿ ಕೊಡಿಸಿದ್ದ ಅಥವಾ ನೀವೇ ಪರ್ಸ್ನಲ್ ಹೋಗಿ ಕೊಟ್ಟಿದ್ದ? ನಾ ಹೆಂಗೆ ಅಂದರೆ ನಾನು ಹುಡುಗನ ನೋಡ್ದೇ ಒಪ್ಕೊಂಡಿದ್ದೀನಿ. ನಮ್ಮ ಅಮ್ಮ ಅಪ್ಪನ ಮೇಲೆ ಅಷ್ಟು ನಂಬಿಕೆ ಇತ್ತು ನನಗೆ. ನನ್ನ ಅತ್ತೆ ಮಾವನ ನೋಡಿ ಹುಡುಗನಿಗೆ ಒಪ್ಕೊಂಡ್ಬಿಟ್ಟೆ ನಾನು.